ನಮ್ಮಲ್ಲಿ ನನಗೆ ಬಹಳಷ್ಟು ಜನ ಕೇಳುವಂಥ ಪ್ರಶ್ನೆ, ಸರ್ ನಂದು ಲವ್ ಮ್ಯಾರೇಜ್ ಆಗುತ್ತೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ನಾವು ಜ್ಯೋತಿಷದ ಪ್ರಕಾರವಾಗಿ ಅದಕ್ಕೆ ಉತ್ತರ ಕೊಡಬೇಕು ಅಂತಂದರೆ ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂಥದ್ದು ಹುಡುಗ ಹುಡುಗಿಯ ಜಾತಕಗಳಲ್ಲಿ ಆ ಥರ ಕಾಂಬಿನೇಷನ್ಸ್ ಇದೆಯಾ ಅಂತ ನೋಡಬೇಕಾಗುತ್ತೆ ಮೊದಲನೇದಾಗಿ. ಎರಡನೇದಾಗಿ ರಾಹು ದೇಶ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಪಂಚಮ ಸಪ್ತಮದ ಕನೆಕ್ಷನ್ ಇದ್ದಾಗ, ಆಸ್ಪೆಕ್ಟ್ ಅಂತ ಏನು ಹೇಳ್ತೀವಿ ಅದಿದ್ದಾಗ, ಆಮೇಲೆ ಅವರಲ್ಲಿ ಪ್ರೇಮಿಸುವ ಗುಣ ಇರಬೇಕಾಗತ್ತೆ ಮತ್ತು ರಿಸ್ಕ್ಗಳನ್ನ ತಗೊಳ್ಳುವಂಥ ಸಂದರ್ಭಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ 3rd ಹೌಸ್ ತುಂಬ ಸ್ಟ್ರಾಂಗ್ ಆಗಿದ್ದಂಥವರು, ಸಪ್ತಮ ಭಾವವನ್ನು ಕೂಡ ಯಾವಾಗ ಸ್ಯಾಟರ್ನ್ ಶನಿ ಗ್ರಹದ ಪ್ರಭಾವ ಯಾವಾಗ ಹೆಚ್ಚಾಗಿರುತ್ತೆ ಅಂಥ ಸಂದರ್ಭದಲ್ಲೂ ಕೂಡ ಪ್ರೇಮ ವಿವಾಹ ನಡೆಯುವಂಥ ಸಾಧ್ಯತೆ ಇರುತ್ತೆ. ಪ್ರೇಮ ವಿವಾಹವನ್ನು ತಗೊಳ್ಬೇಕಾಗಿರುವಂಥ ಅರ್ಥ ಯಾವುದು ಅಂತಂದರೆ, ಅದು ಅನಾರ್ಥೋಡಾಕ್ಸ್ ಆಗಿರೋದು ಇಂಟರ್ ಕ್ಯಾಸ್ಟ್ ಇಂಟರ್ ರಿಲಿಜನ್ಗಿಂತ ಅನ್ನೋದಕ್ಕಿಂತ ನಮಗೆ ಗೊತ್ತಿರುವಂಥ ವ್ಯಕ್ತಿ ಜೊತೆ ವಿವಾಹ ಆಗುತ್ತಾ ಅನ್ನೋ ಅರ್ಥದಲ್ಲಿ ನಾವು ಅದನ್ನು ಇಂಟರ್ಪ್ರೇಟ್ ಮಾಡಬೇಕಾಗುತ್ತೆ. ಜಾತಕದಲ್ಲಿ ಶನಿ ಪ್ರಭಾವ ಇದ್ದು ರಾಹು ದೇಶ ನಡೀತಾ ಇದ್ದು ಅವರಲ್ಲಿ ಮದುವೆಗೆ ಸಂಬಂಧಪಟ್ಟಂತಹ ಒಂದು ಸಮಯ ಕೂಡ ಅದೇ ಥರ ನಡೀತಾ ಇದ್ದಾಗ ಆ ಟೈಮಲ್ಲಿ ನಾವು ಕೊಡಬೇಕಾದ ಪ್ರಿಡಿಕ್ಷನ್ ಏನು ಅಂತಂದರೆ, ನಿಮಗೆ ಗೊತ್ತಿರುವಂಥ ವ್ಯಕ್ತಿಯ ಜೊತೆ ವಿವಾಹ ಆಗುತ್ತೆ ಅಂತೇಳಿ ನಾವು ಹೇಳ್ಬೋದು. ಇದೇ ವ್ಯಕ್ತಿಯ ಜೊತೆ ವಿವಾಹ ಆಗುತ್ತಾ ಅಂತ ಕೆಲವರು ಕೇಳ್ತಾರೆ. ಅದಕ್ಕಿರುವಂಥ ದಾರಿ ಪ್ರಶ್ನೆ ಕೊಂಡಲಿ. ಸೊ ನಾವು ಈ ಹೋರಾರಿ ಅಸ್ಟ್ರಾಲಜಿ ಪ್ರಕಾರವಾಗಿ ಪ್ರಶ್ನೆ ಕೊಂಡಲಿಯನ್ನು ನಾವು ಜನ್ರೇಟ್ ಮಾಡಿ ಅದ್ರ ಪ್ರಕಾರವಾಗಿ ವಿವಾಹದ ಸಾಧ್ಯತೆಯನ್ನು ಹೇಳಬಹುದು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ಪ್ರಶ್ನೆ ಕೊಂಡಲಿಗೆ ಸಂಬಂಧಿಸಿದಂತೆ ಹಲವಾರು ಕನ್ಫ್ಯೂಷನ್ಸ್ ಇದೆ. ಅದು 1 ವರ್ಷಕ್ಕೆ ಮಾತ್ರ ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಾವೇನು ಮಾಡಬೇಕು ಅಂದರೆ, ಒಂದು ಪ್ರಶ್ನೆ ಕೊಂಡಲ್ಲಿ ಜಾತಕ ಅನಾಲಿಸಿಸ್ ಕಂಪ್ಲೀಟಾಗಿ ನೋಡಿ, ಹಸ್ತರೇಖೆಯಲ್ಲಿ ಕೂಡ ಕೆಲವು ಕಾಂಬಿನೇಷನ್ಸ್ ಇರುತ್ತೆ. ಸೊ ಈಗ ನಾನಿರೋದು ಹಾರ್ಟ್ ಲೈನ ನೋಡಿ, ಮ್ಯಾರೇಜ್ ಬಗ್ಗೆ ಕೆಲವು ಪ್ರೆಡಿಕ್ಷನ್ಸ್ ಕೊಡಿ, ಇವೆಲ್ಲ ನೋಡಿ ಒಂದು ನಿರ್ಧಾರಕ್ಕೆ ಪ್ರೇಮ ವಿವಾಹ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ನಾವು ಇಂಡಿಕೇಶನ್ಸ್ನ ಹೇಳ್ಬೋದು. ಬಟ್ ಅಲ್ಲಿ ಏನಾಗುತ್ತೆ ಅಂತಂದರೆ 100% ಅದು ನಿಜ ಆಗದಲ್ಲೇ ಇರ್ಬೋದು. ಕೆಲವು ಸಂದರ್ಭ ಅರೇಂಜ್ಡ್ ಮ್ಯಾರೇಜ್ ಆಗ್ಬೋದು. ಎಲ್ಲರೂ ಸೇರಿ ಒಪ್ಪಿ ಕೂಡ ಮದುವೆ ಮಾಡೋ ಸಾಧ್ಯತೆಗಳು ಕೂಡ ಅಲ್ಲಿ ಇರುತ್ತೆ. ನಾವು ಇಂಡಿಕೇಶನ್ಸ್ನ ಮಾತ್ರ ತೊಗೊಳ್ಬೇಕಾಗತ್ತೆ. ಅಥವಾ ಅದರ ಕಾಂಬಿನೇಷನ್ಸ್ ಇಲ್ಲದೇ ಇದ್ದವ್ರಿಗೆ ಹಂಗಾರೆ ಪ್ರೇಮ ವಿವಾಹ ಆಗಲ್ವಾ ಅಂತ ಅಂದ್ಕೊಳ್ಳೋದು ತಪ್ಪು. ಈ ಥರದ ಕಾಂಬಿನೇಷನ್ಸ್ ಇದ್ದವರಿಗೆ ಪ್ರೇಮ ವಿವಾಹ ಆಗುತ್ತೆ ಅಂತ ನಾವು ಕನ್ಕ್ಲೂಷನ್ಗೆ ಬರ್ಬೋದು.